ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರತಾಪ್ ಫಿಟ್ನೆಸ್ ಕನ್ನಡಿಗ. ಇದಾದ್ರೆ ನಾನು ಫಸ್ಟು ವಿಡಿಯೋ ಯೂಟ್ಯೂಬ್లో ಮಾಡ್ತಿರೋದು. ಏನೋ ಸಣ್ಣ ಫೋಟೋ ಮಿಸ್ಟೇಕ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾನು ಅದನ್ನು ಸರಿಪಡಿಸ್ಕೊತೀನಿ. ಏನಪ್ಪ ಇದು ವಿಡಿಯೋ ಮಾಡ್ತಾಯಿದ್ದೀನಿ ಅಂದ್ಕೊಂಡಿದ್ದೀರಾ? ಇದರಲ್ಲಿ ನಾನು ಫಿಟ್ನೆಸ್ ಜರ್ನಿ ಯಾವಾಗ ಸ್ಟಾರ್ಟ್ ಆಯಿತು, ನಾನು ಇದುವರೆಗೆ ಎಷ್ಟು ಶೋ ಮಾಡಿದ್ದೀನಿ, ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು, ನಾನು ಏನು ವರ್ಕ್ ಮಾಡ್ತೀನಿ, ಪ್ರತಿಯೊಂದು ವಿಡಿಯೋನು ಡೀಟೇಲಾಗಿ ಕೊಡ್ತೀನಿ. 8 ಗಂಟೆ ನೋಡಿರಿ. ನೀವ್ಯಾರು ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದರೆ ಮರಿದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಫಿಟ್ನೆಸ್ಸು ಸ್ಟಾರ್ಟ್ ಮಾಡಿದ್ದು 2019ರಲ್ಲಿ ಜಿಮ್ಗೆ ಜಾಯ್ನ್ ಆದೆ. ಏನು ಉದ್ದೇಶಕ್ಕೋಸ್ಕರ ನಾನು ಆವಾಗ ಸಿಕ್ಕಾಪಟ್ಟೆ ಸಣ್ಣ ಇದ್ದೆ. ಜಿಮ್ಗೆ ಜಾಯ್ನ್ ಆದಾಗ 47 kg ಇದ್ದೆ. ಒಂದು 2 ವರ್ಷ ವರ್ಕೌಟ್ ಮಾಡಿದೆ. ನನಗೆ ಅಷ್ಟೊಂದು ಐಡಿಯಾ ಇರಲ್ಲ, ಈ ಡಯಟು ವರ್ಕೌಟು ಯಾವ ಥರ ಬಲ್ಕ್ ಮಾಡಬೇಕು ಏನೂ ಐಡಿಯಾ ಇರಲ್ಲ. ಆದರೆ ಕನ್ಸಿಸ್ಟೆನ್ಸಿಯಿಂದ ಡೈಲಿ ವರ್ಕೌಟ್ ಮಾಡ್ತಾಯಿದ್ದೆ, ಚೆನ್ನಾಗಿ ತಿಂತಾಯಿದ್ದೆ ಅಷ್ಟೇ. ಆಗ ಒಂದು 70 kg ಅದೇ ಒಂದು 2 ಇಯರ್ಸಲ್ಲಿ. 2021ರಲ್ಲಿ ಫೆಬ್ರವರಿ 24-25ರಲ್ಲಿ ನಾನು ಮ್ಯಾರೇಜ್ ಮಾಡ್ಕೊತೀನಿ. ಆಗ ಒಂದು 3 ಡೇಸ್ ಆದಮೇಲೆ ನಾನು ಜಿಮ್ ಮತ್ತೆ ಜಾಯ್ನ್ ಆದೆ. ತುಂಬ ಜನ ಹೇಳ್ತಾಯಿದ್ರು, ಬ್ರೋ ವರ್ಕೌಟ್ ಎಲ್ಲ ಮಾಡೋಕ್ಕೆ ಹೋಗಬೇಡ, ಮದುವೆ ಆಗಿದೆ, ಲೆಗ್ಸ್ಗೆಲ್ಲ ವರ್ಕೌಟ್ ಮಾಡೋಕ್ಕೆ ಹೋಗಬೇಡ ಅಂತ ಹೇಳ್ತಾಯಿದ್ರು. ನಾನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಡಿಲ್ಲ. ಒಂದು 6 ತಿಂಗಳು, ಒಂದು 8 ತಿಂಗಳು ವರ್ಕೌಟ್ ಮಾಡ್ತಾಯಿದ್ದೆ ಒಂದೇ ಜಿಮ್ಮಲ್ಲಿ. ಅದಾದಮೇಲೆ ನಮ್ಮ ಫ್ರೆಂಡ್ ಒಬ್ಬ ಸಿಕ್ಕಿದ. ಅವ್ನು ನೋಡಿ ನನಗೆ ಸಿಕ್ಕಾಪಟ್ಟೆ ಇನ್ಸ್ಪಿರೇಷನ್ ಆಯಿತು. ಅವನು 6 ಪ್ಯಾಕ್ ಎಲ್ಲ ಕುಳಿಸಿದ್ದ. ನಾನು ಅವನ ಹತ್ರ ಕೇಳಿದೆ, ಬ್ರೋ ನೀನು ಯಾರ ಹತ್ರ ಟ್ರೈನಿಂಗ್ ಅದೇ, ನಿನ್ನ ಥರ ನಾನು ಬಾಡಿ ಟ್ರಾನ್ಸ್ಫಾರ್ಮೇಷನ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಯಾವ ಥರ ಮಾಡಬೇಕಂತ ನನಗೆ ಗೊತ್ತಿಲ್ಲ ಅಂತ ಕೇಳಿದೆ. ಆವಾಗ ಇದ್ಕೊಂಡು ಅವರು, ಬ್ರೋ ನಮ್ಮ ಟ್ರೈನರು ಚೆನ್ನೈಲಿರೋದು, ಅವ್ರು ಆನ್ಲೈನ್ ಮಾತ್ರ ಟ್ರೈನಿಂಗ್ ಕೊಡ್ತಾರೆ, ನೀವು ಅವ್ರ ಹತ್ರ ಬೇಕಾದ್ರೆ ತೊಗೊಳ್ಳಿ ಅಂತ ಹೇಳ್ದ. ಆಗ ನನ್ನ ಹತ್ರ ಅಷ್ಟೊಂದು ಅಮೌಂಟ್ ಇರಲ್ಲ, ಯಾಕಂದರೆ ನಾವೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಒಂದೇ ನನ್ನ ಕೋಚ್ ಹತ್ರ ಟ್ರೈನಿಂಗ್ ಕೇಳೋಣ ಅಂದ್ಬಿಟ್ಟು ಮೆಸೇಜ್ ಹಾಕಿದೆ. ಆಗ ಅವ್ರು ಹೇಳಿದ್ರು, ಕಾಂಪಿಟೇಷನ್ ಪ್ರಿಪ್ರೇಷನ್ ಅಂದರೆ 6 ಮಂತ್ಸ್ಗೆ ನಾನು 50,000 ಚಾರ್ಜ್ ಮಾಡ್ತೀನಿ, ನಿಮ್ಗೆ ಬೇಕಂತ ತೊಗೊಳ್ಳಿ ಅಂತ ಹೇಳಿದ್ರು. ನನ್ನ ಹತ್ರ ಅಮೌಂಟ್ ಇರಲ್ಲ ಅಷ್ಟೊಂದು ಸಡನ್ನಾಗಿ. ಆದರೆ ನಾನು ಮಂತ್ಲಿ 5,000 ಅಂದ್ಬಿಟ್ಟು ಚೀಟಿ ಕಟ್ತಾಯಿದ್ದೆ. ಆ ಚೀಟಿ ಎತ್ಬಿಟ್ಟು ಕೋಚಿಂಗ್ಗೆ 6 ಮಂತ್ಸ್ಗೆ 45K ಅಂದರೆ 45,000 ಪೇ ಮಾಡಿ ನಾನು ಕೋಚಿಂಗ್ ತೊಗೊಂಡೆ. ನನಗೆ ಈ ಡಯಟ್ ಆಗಲಿ ವರ್ಕೌಟ್ ಆಗಲಿ ಯಾವ ಥರ ಮಾಡಬೇಕಂತೂ ಡೀಟೇಲ್ಸಲ್ಲಿ ಅಷ್ಟೊಂದು ಗೊತ್ತಿರಲ್ಲ. ಅವ್ರೇನು ಕಳಿಸಿದ್ರು ಅದನ್ನು ಮಾತ್ರ ಫಾಲೋ ಮಾಡ್ತಾಯಿದ್ದೆ. ಕೆಲವೊಂದು ಟೈಮಲ್ಲಿ ನನಗೆ ಓಟ್ಸ್ ಮೀಲ್ ಯಾವ ಥರ ಪ್ರಿಪ್ರೇಷನ್ ಮಾಡಬೇಕು, ಮೀಲ್ಸ್ ಎಲ್ಲ ಯಾವ ಥರ ರೆಡಿ ಮಾಡಬೇಕಂತೂ ಗೊತ್ತಿರಲ್ಲ. ಅವ್ರು ಕೊಟ್ಟಿರೋದನ್ನ ನಾನು ಮೆಜರ್ ಮಾಡಿ ನಾನು ಪ್ರತಿಯೊಂದು ತೊಗೊತಾ ಇದ್ದೆ. ಅದಾದಮೇಲೆ ಸಪ್ಲಿಮೆಂಟ್ರಿಗೆಲ್ಲ ಸಿಕ್ಕಾಪಟ್ಟೆ ಕಷ್ಟಪಟ್ಟೆ. ಹೆಂಗೋ ರೊಟೇಷನ್ ಮಾಡ್ತಾಯಿದ್ದೆ. ಆದರೆ ಒಂದು 40 ಡೇಸು ಬಿಫೋರ್ ನನ್ನ ಗೋವಾ ಶೋ ಅಲ್ಲಿ 40 ದಿನ ಹಿಂದೆ ಸಪ್ಲಿಮೆಂಟರ್ಸ್ ಎಲ್ಲ ಚೇಂಜ್ ಆಗುತ್ತೆ. ಯಾಕಂದರೆ ನಾವು ಲೋ ಕಾರ್ಬ್ಸಲ್ಲಿ ಹೋಗ್ತೀರಿ, ಸಪ್ಲಿಮೆಂಟರಿ ಪ್ರೀ ವರ್ಕೌಟ್ ತೊಗೊಬೇಕಾಗುತ್ತೆ, BCAA ತೊಗೊಳ್ಬೇಕಾಗುತ್ತೆ, ಆಮೇಲೆ ಎಲ್-ಕಾರ್ನೈಟು ಪ್ರತಿಯೊಂದು ತೊಗೊಬೇಕಾಗುತ್ತೆ. ಆಗ ನನ್ನ ಹತ್ರ ನನಗೆ ಅಷ್ಟೊಂದು ಏನೋ ಅಮೌಂಟ್ ಇರಲಿಲ್ಲ. ಇನ್ನೇನು ಬಿಟ್ಬೇಡ, ಇವೆಲ್ಲ ಸಿಕ್ಕಾಪಟ್ಟೆ ಖರ್ಚಾಗುತ್ತೆ, ಏನಕ್ಕೆ ಇವೆಲ್ಲ ನಮ್ಗೆ ಆಗಲ್ಲ, ನಾವೊಂದು ಮಿಡಲ್ ಕ್ಲಾಸಿಂದ ಇಷ್ಟೊಂದು ಖರ್ಚು ಮಾಡಬೇಕಾ, ನಾವೇನೋ ಒಂದು 10-15 ಸಾವಿರ ಇಟ್ಕೊಂಡಿದ್ರೆ ಏನಕ್ಕೂ ಯೂಸ್ ಆಗುತ್ತೆ ಅಂಥವ್ರ ಜೀವನದಲ್ಲಿ ನಾವು ಇವೆಲ್ಲ ಮಾಡೋಕ್ಕೆಲ್ಲ ನಮ್ಮ ಕೈಯಲ್ಲಿ ಆಗಲ್ಲ ಅಂದ್ಕೊಂಡಿದ್ದೆ. ಆಗ ನನ್ನ ಫ್ರೆಂಡು, ನಮ್ಮ ಅಧ್ಯಕ್ಷರವರು, ನೆಕ್ಸ್ಟ್ ವೀಡಿಯೋಲ್ಲಿ ಅವ್ರನ್ನ ಮರಿದಿರ ತೋರಿಸ್ತೀನಿ ಯಾರು ಅಂತ. ಅವ್ರು ಹೇಳಿದ್ರು, ಬ್ರೋ ಇಷ್ಟೆಲ್ಲ ಕಷ್ಟ ಬಿದ್ಬಿಟ್ಟಿದ್ಯಾ, ನಾವು ಸೋಲು ಗೆಲುವು ಸಹಜ, ಆದರೆ ಇಷ್ಟು ಕಷ್ಟಪಟ್ಬಿಟ್ಟಿದ್ಯಾ, ಹೋಗು ಒಂದು ಸ್ಟೇಜ್ ಅಟೆಂಡ್ ಮಾಡಬೇಡ, ನಾವು ಅಟೆಂಡ್ ಮಾಡಿದ್ರೆ ನಮ್ಗೆ ಒಳ್ಳೆ ಮರ್ಯಾದೆ ಇರುತ್ತೆ. ನಮ್ಮ ಪಂಚಾಯತಿಯಲ್ಲಿ ಯಾರೂ ಮಾಡಿಲ್ಲ, ನೀನೇ ಮಾಡ್ತಿರೋದು, ಮಾಡಿ ಬ್ರೋ ಅಂತ ಸಾಥ್ ಕೊಟ್ಟರು. ಹಂಗೋ ಹಿಂಗೋ ಏನೋ ಇಲ್ಲಿ ಕಿತ್ತಿ ಒಂದು ಸ್ವಲ್ಪ ಅಮೌಂಟ್ ರೆಡಿ ಮಾಡಿ ನಾನು ಸಪ್ಲಿಮೆಂಟ್ ತೊಗೊಂಡು ಮತ್ತೆ ಸ್ಟಾರ್ಟ್ ಮಾಡಿದೆ. ಗೋವಲ್ಲಿ ನನಗಂತೂ ಐಡಿಯಾ ಇರಲ್ಲ. ಫಸ್ಟ್ ಟೈಮ್ ನಾನು ಸ್ಟೇಜ್ ಹತ್ತಾಯಿದ್ದು, ಅದು ICNL ಮಾಡ್ತಾಯಿದ್ದೀನಿ ಅಂದರೆ ನನಗೆ ಸಿಕ್ಕಾಪಟ್ಟೆ ಒಂದು ಹತ್ರ ಒಂದು ಖುಷಿ ಆಗುತ್ತೆ, ಕೆಲವೊಂದು ಟೈಮ್ ಭಯ ಆಗ್ತಾಯಿದೆ. ಯಾಕಂದರೆ ನಾನು ಚಿಕ್ಕ ವಯಸ್ಸಿಂದ ನಾನು ಏನೂ ಮಾಡೇ ಇಲ್ಲ, ಸಾಧನೆ ಅಂತ ಮಾಡಿಲ್ಲ. ಸ್ಟೇಜ್ ಹತ್ತು ನಾನು ಯಾವಾಗೂ ಚಿಕ್ಕ ವಯಸ್ಸು 1ನೇ ಕ್ಲಾಸಿಂದ ಆಗಲಿ ನನ್ನ ಡಿಗ್ರಿ ಗಂಟ ನಾನು ಯಾವತ್ತೂ ನಾನು ಸ್ಟೇಜ್ ಮೇಲೆ ಹೋಗಿ ನಿಂತ್ಕೊಳೋನಲ್ಲ. ಅದಾದರೆ ನಾನು ಹೋಗಿ ಸ್ಟೇಜ್ ಮೇಲೆ ನಿಂತ್ಕೊಂಡಾಗ ಸಿಕ್ಕಾಪಟ್ಟೆ ಒಂದು ಪಕ್ಕ ಭಯ ಆಗ್ತಾಯಿತ್ತು, ಒಂದು ಪಕ್ಕ ಖುಷಿನೂ ಇತ್ತು. ಮನೆಯಲ್ಲಿ ಸಿಕ್ಕಾಪಟ್ಟೆ ಬೈತಾಯಿದ್ರು. ನಾನು ಕಾಂಪಿಟೇಷನ್ ಪ್ರಿಪ್ರೇಷನ್ ಟೈಮಲ್ಲಿದ್ದಾಗ ನಾನು 70 kgಯಿಂದ 58 kgಗೆ 12 kgಯಿಂದ 13 kg ವೆಯ್ಟ್ ಲಾಸ್ ಆಗಿದ್ದೆ. ಫೇಸ್ ಕಟ್ ಎಲ್ಲ ಹೋಗ್ಬಿಟ್ಟಿತ್ತು ಆಲ್ಮೋಸ್ಟು. ತುಂಬ ಜನ ಹೇಳ್ತಾಯಿದ್ರು, ನಿನಗೆ ಮದುವೆ ಆಗಿ ಮಕ್ಕಳಾಗಿದೆ, ನಿನಗೆಲ್ಲ ಇವೆಲ್ಲ ಏನಕ್ಕೆ ಬೇಕು, ಯಾರು ನೋಡಬೇಕು ಅಂತ ಹೇಳ್ತಾಯಿದ್ರು. ಕೆಲವೊಬ್ಬರು ಸಿಕ್ಕಾಪಟ್ಟೆ ಡಿಮೋಟಿವ್ ಮಾಡ್ತಾರೆ. ನಾನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಡಿಲ್ಲ. ನಮ್ಮ ಮನೆಯಲ್ಲೂ ಹೇಳ್ತಾಯಿದ್ರು, ಇವೆಲ್ಲ ನಮಗೆಲ್ಲ ಸೆಟ್ ಆಗಲ್ಲ ಮಗನೇ, ಬಿಟ್ಬಿಡು ಅಂತ ಹೇಳಿದ್ರು. ಆದರೆ ನಾನು ಅವೆಲ್ಲ ತಲೆ ಕೆಡಿಸ್ಕೊಂಡಿಲ್ಲ.
ನಾನು 100% ಎಫೆಕ್ಟ್ ಹಾಕಿ ನಾನು ಮಾಡ್ತೀನಿ, ಏನೋ ಒಂದು ಸಾಧನೆ ಮಾಡಬೇಕು. ಅಟ್ಲೀಸ್ಟು ನಾವು ಸಾಧನೆ ಮಾಡೋದು ನನ್ನ ಮಕ್ಕಳಿಗೆ ಇನ್ಸ್ಪಿರೇಷನ್ ಆಗಬೇಕು. ಅದಕ್ಕೋಸ್ಕರ ನಾನು ಒಂದು ಸ್ಟೇಜ್ ಹತ್ತಬೇಕಂಬ ಡಿಸೈಡ್ ಮಾಡಿ ಸ್ಟೇಜ್ ಮೇಲೆ ಹೋಗಿ ಪರ್ಫಾರ್ಮೆನ್ಸ್ ಮಾಡಿ. ಸೊ ನನಗೆ ಆದರೆ ಫಿಟ್ನೆಸ್ ಮಾಡಲ್ಲಿ 5th ಪ್ಲೇಸ್ ಆಗಿತ್ತು, ಸ್ಟ್ರೀಟ್ ಮಾಡಲ್ಲಿ 3rd ಪ್ಲೇಸ್ ಆಗಿತ್ತು, ಮೆನ್ಸ್ ಫಿಸಿಕಲ್ ಏನು ಪ್ಲೇಸ್ಮೆಂಟ್ ಆಗಿರಲ್ಲ. ಸೊ 2 ಮೆಡಲ್ ಗೆದ್ಕೊಂಬಂದಿದ್ದೆ. ಮನೆಯಲ್ಲೂ ಖುಷಿಪಟ್ಟರು. ನಾನು ಮನೇಲಿ ಹೇಳಿದ್ದೆ, ಅಮ್ಮ ನಂದು ಇದೇ ಲಾಸ್ಟ್ ಶೋ, ನಾನು ಇನ್ನು ಯಾವತ್ತೂ ಮಾಡಲ್ಲ ಅಂತ ಹೇಳಿದ್ದೆ. ಅದಾದಮೇಲೆ ನನಗೆ ನನ್ನ ಬಾಡಿ ಮಿರರ್ ಮುಂದೆ ನೋಡಿಕೊಂಡ್ರೆ ನಮಗೆ ಒಂಥರ ಬೇಜಾರಾಗುತ್ತೆ. ಅದಕ್ಕಂಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡಿದೆ. ಸೊ 2023ರಲ್ಲಿ ನಾನು ಒಂದು ಕ್ಲೈಂಟ್ನ ನಾನು ರೆಡಿ ಮಾಡಿ ಮುಂಬೈಲ್ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿಸಿದ್ದೆ. ಅವರು ವಿನ್ ಆಗಿದ್ದರು, ಅವ್ರಿಗೂ 3rd ಪ್ಲೇಸ್ಮೆಂಟ್ ಆಗಿತ್ತು. ಅವರು ಖುಷಿಪಟ್ಟರು. ಆಗ ನನಗೆ ಮುಂಬೈ ಶೋ ಅಲ್ಲಿ ನಮ್ಮ ಈಗ ಅಟ್ ಪ್ರೆಸೆಂಟ್ ಕೋಚಿಂಗ್ ಇರೋದು ಮಂಗಳಂಬಿಟ್ಟು, ಅವರು 3 ಪ್ರೋ ಹೊಡೆದಿದ್ರು. ಸೊ ಅವ್ರ ಹತ್ರ ನಾನು ಟ್ರೈನಿಂಗ್ ತೊಗೊಂಡೆ. 1 ವರ್ಷ ಬಲ್ಕಿಂಗ್ ಆದೆ, 80 kg ಗಂಟ ಹೋಗ್ಬಿಟ್ಟಿದ್ದೆ. ಸೊ ಬೆಂಗಳೂರಲ್ಲಿ ಮತ್ತೆ ಶೋ ಮಾಡ್ತಾರೆ ಅಂತ ಅನೌನ್ಸ್ ಆಯಿತು ICN ಕಡೆಯಿಂದ. ಸೊ ನಮ್ಮ ಬೆಂಗಳೂರಲ್ಲೇ ನಾವು ಏನೇ ಆದ್ರೂ ಒಂದು ಶೋ ಮಾಡಬೇಕು, ನಾನು ಏನೇ ಎಷ್ಟು ಕಷ್ಟಪಡ್ತೀನಿ ಅಂದ್ಬಿಟ್ಟು ಫ್ಯಾಮಿಲಿಗೆ ತಿಳಿಸ್ಕೊಡ್ಬೇಕು ಅಂದ್ಬಿಟ್ಟು ಮತ್ತೆ ಬೆಂಗಳೂರು ಶೋ ಮಾಡ್ತೀನಿ. ಆಗ ನಮ್ಮ ಕೋಚಿಗೆ ಇವರು ರೀಸನೇಬಲೇ ಚಾರ್ಜ್ ಮಾಡ್ತಾರೆ, ಮಂಗಳಮ್ಮ ಅಂದ್ಬಿಟ್ಟು. ನಾನು ಬೆಂಗಳೂರಲ್ಲಿ ಶೋ ಮಾಡಿದೆ ಮತ್ತೆ. ಸೊ ಮತ್ತೆ ಸೇಮ್ ರೀಸನ್ನೇ, ಫೇಸೆಲ್ಲ ಹೋಗ್ಬಿಟ್ಟಿತ್ತು ಒಳಗೆ. ರಿಲೇಷನ್ ಆಗಲಿ, ಸೊ ನಮ್ಮ ಅಮ್ಮ ಆಗಲಿ ಸಿಕ್ಕಾಪಟ್ಟೆ ಬೈತಾಯಿದ್ರು, ನೀನು ನೋಡೋಕ್ಕೆ ಆಗ್ತಾಯಿಲ್ಲ, ಏನಕ್ಕೆ ಇವೆಲ್ಲ ಇಷ್ಟೊಂದು ಕಷ್ಟಪಟ್ಟು ನಮಗೆ ಅವಶ್ಯಕತೆ ಇದೆಯಾ ಅಂತ ಕೇಳಿದ್ರು. ಸೊ ಆದರೂ ನಾನು ಏನೋ ಒಂದು ಛಲ ನಮಗೆ. ಸೊ ಅಡಿಕ್ಷನ್ ಇದು ಒಂಥರ, ಎಲ್ಲರೂ ಯಾವ ಥರ ಸಿಗರೇಟು ಡ್ರಿಂಕ್ಸ್ಗೆಲ್ಲ ಅಡಿಕ್ಷನ್ ಆಗ್ತಾರೆ, ಅದೇ ಥರ ನಾನು ಜಿಮ್ಗೆ ಫುಲ್ ಅಡಿಕ್ಷನ್ ಆಗಿಬಿಟ್ಟಿದ್ದೆ. ಸೊ ನಾನೇನೋ ಒಂದು ಮಾಡಬೇಕು, ನಮ್ಮ ಫ್ಯಾಮಿಲಿಗೆ ನಾನು ಎಷ್ಟು ಕಷ್ಟಪಡ್ತಾಯಿದ್ದೀನಿ, ಇದರಿಂದ ಏನು ಅನುಕೂಲ ಇರುತ್ತೆ ಪ್ರತಿಯೊಂದು ತೋರಿಸ್ಬೇಕಂದ್ಬಿಟ್ಟು ಬೆಂಗಳೂರು ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಮತ್ತೆ. ಆಗ ನಮ್ಮಮ್ಮ ನಮ್ಮ ಫ್ಯಾಮಿಲಿ ಎಲ್ಲ ಕರ್ಕೊಂಡು ಹೋಗ್ತೀನಿ. ಸೊ ವಿಡಿಯೋನ ಎಲ್ಲ ನಿಮಗೆ ಅಪ್ಲೋಡ್ ಮಾಡ್ತೀನಿ, ಇದರಲ್ಲೇ ನೋಡಿ, ಚೆನ್ನಾಗಿರುತ್ತೆ. ನಮ್ಮಮ್ಮ ಸಿಕ್ಕಾಪಟ್ಟೆ ಖುಷಿಪಟ್ಟರು. ಸೊ ನಾವೊಂದು ಮಿಡಲ್ ಕ್ಲಾಸಲ್ಲಿ ಇಷ್ಟೆಲ್ಲ ಕಷ್ಟಪಡ್ತೀನಿ ಅಂದ್ಬಿಟ್ಟು, ಸೊ ಅವರು ಅಂದ್ಕೊಂಡಿಲ್ಲ ನಾನು ಇಷ್ಟೊಂದು ಸಾಧನೆ ಮಾಡ್ತೀನಿ ಅಂದ್ಬಿಟ್ಟು. ಎಲ್ಲ ಡಿಮೋಟಿವೇಟ್ ಮಾಡೋರು ತುಂಬ ಜನ ಇರ್ತಾರೆ. ನಾನು ಅದನ್ನೆಲ್ಲ ತಲೆ ಕೆಡಿಸ್ಕೊಂಡಿಲ್ಲ. ಆದರೆ ನಾನು ಏನೋ ಒಂದು ಮಾಡಬೇಕು, ಸುಮ್ಮನೆರಾ, ನಾನು ಏನೋ ಒಂದು ಮಾಡಬೇಕು, ಸಾಧನೆ ಮಾಡಬೇಕು. ಸೊ ನನ್ನ ಮಕ್ಕಳಿಗೆ ಒಂದು ಇನ್ಸ್ಪಿರೇಷನ್ ಆಗಿ, ಕೆಲವೊಬ್ರಿಗೆ ನಾವು ಇನ್ಸ್ಪಿರೇಷನ್ ಆಗೋಣ ಅಂತ ನಾನು 100% ಎಫೆಕ್ಟ್ ಹಾಕಿ ನಾನು ಬ್ಯಾಂಗ್ಳೂರು ಶೋ ಮಾಡ್ತೀನಿ. ನಾನು ಗೆದ್ದಾಗ ನನ್ನ ಸಪೋರ್ಟಿವ್ ನಮ್ಮ ಫ್ರೆಂಡ್ಸು, ನಮ್ಮ ತಮ್ಮಂದಿರು ಎಲ್ಲರೂ ಬಂದಿದ್ದರು. ಸೊ ಸಿಕ್ಕಾಪಟ್ಟೆ ಆ ಸ್ಟೇಜ್ ಮೇಲೆ ಆ್ಯಟಿಟ್ಯೂಡ್ ಆಗಲಿ ಎಲ್ಲ ಪ್ರತಿಯೊಂದು ಚೆನ್ನಾಗಿ ಬಂದಿತ್ತು. ನಾನು ಗೆದ್ದಾಗ ನಮ್ಮ ತಾಯಿಗೆ ಎತ್ಕೊಂಬಂದು ಮೆಡ್ಲ್ ಹಾಕಿದೆ, ಅವರು ಸಿಕ್ಕಾಪಟ್ಟೆ ಖುಷಿ ಆದರು. ಅದಾದಮೇಲೆ ನಾನು ಮತ್ತೆ ಹೈದ್ರಾಬಾದ್ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ. ಅದರಲ್ಲಿ ಕಂಡೀಷನ್ ಮಾತ್ರ ಎಕ್ಸಲೆಂಟಲ್ಲಿ ತೊಗೊಳೋದೆ, ಅದರಲ್ಲೂ ವಿನ್ ಆಗ್ತೀನಿ. ಸೊ ಮನೆಗೆ ಮೆಡಲ್ಸ್ ತೊಗೊಂಬಂದು ಮನೆ ಹತ್ರ ನಮ್ಮ ಅಮ್ಮಗೆ ಹಾಕಿದೆ, ಅವರು ಸಿಕ್ಕಾಪಟ್ಟೆ ಖುಷಿಪಟ್ಟರು. ನಾನು ಇದರಲ್ಲಿ ಹೇಳೋದೇನೆಂದರೆ, ಸೊ ಮಿಡಲ್ ಕ್ಲಾಸ್ ಅವರು, ಸೊ ನಾವೇನೋ ಒಂದು ಮಾಡಬೇಕು ಅಂದರೆ ಫ್ಯಾಮಿಲಿನೇ ಸಪೋರ್ಟ್ ಮಾಡಲ್ಲ. ನಾವು ಅದರಲ್ಲಿ 100% ಎಫೆಕ್ಟ್ ಹಾಕಿ ನಾವೇನು ಮಾಡ್ತಾಯಿದ್ರಂತ ಅವ್ರಿಗೆ ತೋರಿಸ್ಕೊಟ್ರೆ ಅವರು ಸಪೋರ್ಟ್ ಮಾಡ್ತಾರೆ. ಯಾಕಂದರೆ ಅವ್ರಿಗೇನು ಗೊತ್ತಿರಲ್ಲ, ನಮ್ಮ ತಂದೆ ತಾಯಿಯವ್ರಿಗೆ ಅಟ್ಲೀಸ್ಟ್ ಅವ್ರಿಗೇನು ಗೊತ್ತಿಲ್ಲ, ಕೂಲಿ ಮಾಡ್ತಾಯಿದ್ದು. ನಾವೇನು ಮಾಡ್ತೀರಿ, ನಾವೇನು ಮಾಡಬೇಕು, ಏನು ಮಾಡಬಾರ್ದು ಅಂತ ಅಟ್ಲೀಸ್ಟ್ ಅವ್ರಿಗೆ ಗೊತ್ತಿಲ್ಲ. ನಾನು ಅಟ್ಲೀಸ್ಟು ಆಚೆ ಕಡೆ ಹೋಗಿ ಅವ್ರ ಹತ್ರ ತಿಳ್ಕೊಂಡು, ಸೊ ಒಂದು ಸ್ವಲ್ಪ ನಾಲೆಜ್ ತೊಗೊಂಡು ಅವ್ರ ಹತ್ರ ಎಲ್ಲ ಮಾಡಿದೆ. ಸೊ ಇದರಲ್ಲಿ ನಾನು ಏನು ಹೇಳ್ತೀನಿ ಅಂದರೆ ನಿಮಗೆ, ಸೊ ನಾವು ಬಡವರು ಮಕ್ಕಳು ಸೊ ಬೆಳಿಬೇಕು. ಅದರಲ್ಲಿ ನಾವು ಬಡವರು ತಂದೆ ತಾಯಿ ಹೊಟ್ಟೆ ಒಳಗೆ ಹುಟ್ಟಿದ್ದೀರಿ, ನಾವು ಅಟ್ಲೀಸ್ಟ್ ಏನನ್ನ ಒಂದು ಸಾಧನೆ ಮಾಡಬೇಕು. ನಾವು ಸುಮ್ಮನೆ ಅಂತೂ ಸಾಯಬಾರ್ದು. ಸೊ ಪ್ರಯತ್ನ ಪಟ್ಟರೆ ಎಲ್ಲನೂ ಆಗುತ್ತೆ. ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ICNಗೆ ಎಷ್ಟು ಖರ್ಚು ಮಾಡಿದೆ, ಸೊ ನಾನು ಇದುವರೆಗೆ ಎಷ್ಟು ಖರ್ಚು ಮಾಡಿದ್ದೀನಿ ಪ್ರತಿಯೊಂದು ಅಪ್ಲೋಡ್ ಮಾಡ್ತೀನಿ. ಮರಿದಿರಾ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದ್ರೆ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಕಷ್ಟಪಟ್ಟರೆ ಯಾವತ್ತೂ ಸುಖ ಸಿಗುತ್ತೆ. ಕಷ್ಟನ ಇಷ್ಟಪಟ್ಟು ಮಾಡಿದ್ರೆ ಕಷ್ಟನೇ ಅನಿಸಲ್ಲ. ಸೊ ನನ್ನ ಮದುವೆ ಆಗಿ ಮ್ಯಾರೇಜ್ ಆಗಿ ಇಷ್ಟೆಲ್ಲ ನಾನು ಒಂದು ಅಚೀವ್ ಮಾಡಿದ್ದೀನಿ. ಸೊ ತುಂಬ ಜನ ಹೇಳ್ತಾರೆ, ಬ್ರೋ ಮ್ಯಾರೇಜ್ ಆಗಿಬಿಟ್ಟಿದೆ ಅಷ್ಟೇ ಅಂತ ಹೇಳ್ತಾರೆ. ನಾವು ಅದನ್ನೆಲ್ಲ ತಲೆನೇ ಕೆಡಿಸ್ಕೊಬಾರ್ದು. ಮ್ಯಾರೇಜ್ ಆಗೋದು ಎಲ್ಲರೂ ಪ್ರತಿಯೊಬ್ಬರಿಗೂ ಆಗುತ್ತೆ. ಸಾಧನೆ ಅನ್ನೋದು ಯಾರೂ ಮಾಡೋಕ್ಕಾಗಲ್ಲ. ಸೊ ನಾವು ಅದನ್ನು ಮಾಡಿ ತೋರಿಸಿದ್ದೀರಿ. ಸೊ ನೆಕ್ಸ್ಟು ಒಳ್ಳೊಳ್ಳೆ ಕಂಟೆಂಟ್ ಕ್ರಿಯೇಟ್ ಮಾಡ್ತೀನಿ. ನೀವೆಲ್ಲ ಒಂದು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಸಿಕ್ಕಾಪಟ್ಟೆ ಮೋಟಿವೇಟ್ ಆಗಿರುತ್ತೆ. ಜೈ ಆಂಜನೇಯ.